ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಾಲಕ್ ಮಸಾಲ ರೊಟ್ಟಿ ಮಾಡ್ತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಕಿದ್ದೀನಿ, ಹಾಗೆ ಒಂದು ಕ್ಯಾರೆಟು, ಸ್ವಲ್ಪ ಶುಂಠಿ, ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕಿ ರುಬ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ನಾನು ಇವಾಗ ಈರುಳ್ಳಿ ಕೂಡ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾವು ನಮ್ಮ ಮನೇಲಿ ಮಗು ಇದೆಯಲ್ವ, ಅವನಿಗೂ ತಿನ್ನಿಸ್ಬೇಕಲ್ವ, ಅದಕ್ಕೋಸ್ಕರ ಅವನಿಗೆ ಸಪ್ರೇಟ್ ಮಾಡಿ ಕೊಡೋಕ್ಕಾಗಲ್ಲ. ಅದಕ್ಕೆ ನಾವೇನೇ ತಿಂದ್ರೂ ಅವನಿಗೂ ನಾವು ಕೊಡ್ತೀವಿ. ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಪಾಲಾಕು ಮತ್ತು ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಗೋಧಿ ಹಿಟ್ಟು, ಸ್ವಲ್ಪ ನೀವು ಬೇಕು ಅಂದರೆ ರವೆ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ರವೆ ಹಾಕ್ತಾಯಿಲ್ಲ, ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಇದಿಷ್ಟು ಹಾಕಿ ಕಲಿಸ್ಕೊತೀನಿ ಚೆನ್ನಾಗಿ. ನಾನಿಲ್ಲಿ ರುಬ್ಬಕ್ಕೆ ಕಾಯಿ ತುರಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಈರುಳ್ಳಿ ಮತ್ತು ಒಂದು ಕ್ಯಾರೆಟು ಇದಿಷ್ಟು ಹಾಕಿ ರುಬ್ಕೊಂಡಿದ್ದೀನಿ ತರ್ತರಿಯಾಗಿ. ನಿಮಗೆ ಜಾಸ್ತಿ ನುಣ್ಣಗೆ ಬೇಕು ಅಂದರೆ ನುಣ್ಣಗಾದ್ರೂ ರುಬ್ಕೊಳ್ಳಿ, ಇಲ್ಲ ತುರಿದ್ಬಿಟ್ಟು ಹಾಕ್ಕೋತೀರಿ ಅಂದರೆ ನೀವು ತುರಿದ್ಬಿಟ್ಟು ಬೇಕಾದರೂ ಹಾಕ್ಕೋಬೋದು. ದೋಸೆ ಟೈಪಲ್ಲಾದರೂ ಕೂಡ ಮಾಡ್ಕೋಬೋದು, ರೊಟ್ಟಿ ಟೈಪಲ್ಲಾದರೂ ಮಾಡ್ಕೋಬೋದು. ಯಾಕೆಂದರೆ ನಮ್ಮ ಮಗುಗೆ ಎಲ್ಲ ಬಾಯಿಗೆ ಈರುಳ್ಳಿ ಕ್ಯಾರೆಟು ಎಲ್ಲ ಸಿಕ್ಕಿದ್ರೆ ನಮ್ಮ ಪಾಪುಗೆ ಅವನು ತಿನ್ನಲ್ಲ. ಅದಕ್ಕೋಸ್ಕರ ನಾನು ಕ್ಯಾರೆಟ್ನ ರುಬ್ಬಿಟ್ಟಿದ್ದೀನಿ, ಮತ್ತು ಈರುಳ್ಳಿನೂ ಅಷ್ಟೇ ಮಿಕ್ಸಿರಲ್ಲೇ ನಾನು ರುಬ್ಬಿಟ್ಟಿದ್ದೀನಿ. ತರ್ತರಿಯಾಗಿ ಸ್ವಲ್ಪ ರುಬ್ಬಿದ್ದೀನಿ. ನೀವು ಬೇಕು ಅಂದರೆ ಎಲ್ಲ ತುರಿದ್ಬಿಟ್ಟು ಹಾಕ್ಕೋಬೋದು, ಈರುಳ್ಳಿ ಕೂಡ ತುರಿದು ಹಾಕ್ಕೋಬೋದು. ಇದಿಷ್ಟೆಲ್ಲ ಹಾಕಿ ಕಲಿಸ್ಕೊಂಡು ರೊಟ್ಟಿ ಮಾಡ್ಕೊಳ್ಳೋದು ನೋಡಿ ಈಸಿಯಾಗಿ. ನೀವು ಬೇಕು ಅಂದರೆ ನೀವು ದೋಸೆ ಟೈಪಲ್ಲಾದರೂ ಮಾಡ್ಕೋಬೋದು, ಇಲ್ಲ ರೊಟ್ಟಿ ಟೈಪಲ್ಲಾದರೂ ಮಾಡ್ಕೋಬೋದು. ಪಾಲಾಕು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚು ಹಾಕ್ಕೊಂಡಿದ್ದೀನಿ. ನೀವು ಎಲ್ಲ ಕ್ಯಾರೆಟು ಈರುಳ್ಳಿ ಎಲ್ಲ ಹೆಚ್ಚು ಹಾಕ್ಕೋಬೋದು. ರೊಟ್ಟಿ ಮತ್ತು ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಇವತ್ತು ಬಂಡಿ ಕಾಳಮ್ಮ ದೇವಸ್ಥಾನ ಕೂಡ ಹೋಗಿದ್ವಿ, ಮತ್ತು ರಾಗಿಗುಡ್ಡ ಜಾತ್ರೆ ಕೂಡ ನಡೀತಾ ಇತ್ತು. ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ, ಎಲ್ಲರೂ ಹೋಗಿದ್ವಿ, ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆದರೆ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಂತ್ಕೋತೀವಿ ನೋಡಿ, ಟೈಮ್ ಪಾಸ್ ಎಷ್ಟು ಪಾಯಿಂಟ್ ಅಲ್ಲ ತೂ ಪಡ
ಹೋಗ್ರಿ ಹೋಗ್ತೀನಿ. ನೋಡಿ ಸರ್ ಟೈಮಿಂಗ್ಸಲ್ಲಿ घरी ड्यूटी करायची आणि मालदी करायचं चालेल मग त्याला चाला पण फिरायचं छोडा हाँ वो जात्रा जात्रा देख ಇಟ್ಕೊಳಪ್ಪ. ನೀನಾ ಕೈ ಹಿಡ್ಕೊಂಡ್ರೆ ರಚನೆಗೆ ಇಲ್ಲಿ ನಿಂತ್ಕೊಪ್ಪ. ये लच्छी है ये चौथ है